ನೀತಿ ವಿರುದ್ಧ ಸಿಡಿದೆದ್ದ ಉದ್ಯೋಗಾಕಾಂಕ್ಷಿಗಳು ಲೋಕಸೇವಾ ಆಯೋಗದ ಮುಂದೆ ಮಡಿಕೆ ಮೊಟ್ಟೆಯನ್ನ ಒಡೆದು ಧರಣಿ ಮಾಡಿದ್ದಾರೆ. ವಿಭಿನ್ನವಾಗಿ ಧರಣಿ ಮಾಡುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಉದ್ಯೋಗಾಕಾಂಕ್ಷಿಗಳು. ಲೋಕಸೇವಾ ಆಯೋಗದ ಮುಂದೆ ಮಡಿಕೆ ಮೊಟ್ಟೆಯನ್ನ ಒಡೆದು ಧರಣಿ ಮಾಡುವ ಮೂಲಕ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯ ನೇತೃತ್ವದಲ್ಲಿ ಪ್ರೊಟೆಸ್ಟ್ ನಡೆದಿದೆ. ವಿಳಂಬದಿಂದ ತೊಂದರೆಯಾಗ್ತಾ ಇದೆ. ಭ್ರಷ್ಟಾಚಾರಕ್ಕೆ ಇವರು ಮಣೆ ಹಾಕ್ತಿದ್ದಾರೆ. ಭ್ರಷ್ಟಾಚಾರ ನಡೀತಾ ಇದೆ ಅಂತ ಆರೋಪಿಸಿದ್ದಾರೆ. ಕೆಪಿಎಸ್ಸಿ ಕಾರ್ಯದರ್ಶಿ ಕರ್ತವ್ಯಕ್ಕೆ ಕೆಪಿಎಸ್ಸಿ ಅಧ್ಯಕ್ಷರು ಸದಸ್ಯರಿಂದ ಅಡ್ಡಿ ಆರೋಪಗಳು ಕೇಳಿಬರ್ತಾ ಇವೆ. ಪೊಲೀಸರು ಮತ್ತು ಪ್ರತಿಭಟನಾ ನಿರತ ಕಾಂತಕುಮಾರ್ ನಡುವೆ ತಳ್ಳಾಟ ನೂಕಾಟ ಕೂಡ ನಡೆದಿದೆ. ಈ ಸಂದರ್ಭದಲ್ಲಿ ಒಂದೊಂದು ನೇಮಕಾತಿಗೂ ಕೂಡ 4-5 ವರ್ಷ ಯಾಕೆ ತೆಗೆದುಕೊಳ್ತಿದ್ದೀರಾ, ಯಾಕೆ ವಿಳಂಬ ಮಾಡ್ತಿದ್ದೀರಾ? ಕೊನೆಗೆ ಕಾಂತಕುಮಾರ್ ಅವರನ್ನ ಪೊಲೀಸರು ವಶಕ್ಕೆ ಪಡ್ಕೊಂಡಿದ್ದಾರೆ. ಕೆಪಿಎಸ್ಸಿ ವಿಳಂಬ ನೀತಿಯ ವಿರುದ್ಧ ಒಂದ್ ರೀತಿ ವಿಭಿನ್ನವಾದಂತಹ ಪ್ರತಿಭಟನೆ ನಡೆದಿದೆ. ಲೋಕಸೇವಾ ಆಯೋಗದ ಮುಂದೆ ಮಡಿಕೆ ಒಡೆದಿದ್ದಾರೆ, ಮೊಟ್ಟೆ ಒಡೆದಿದ್ದಾರೆ. ಆ ಮೂಲಕ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಉದ್ಯೋಗಾಕಾಂಕ್ಷಿಗಳು ಏನಿದ್ದಾರೆ ಕಾಯ್ತಾನೆ ಇರ್ತಾರೆ, ಯಾವಾಗ ನೋಟಿಫಿಕೇಶನ್ ಬರುತ್ತೆ, ಯಾವಾಗ ಅಪ್ಲಿಕೇಶನ್ ಹಾಕಬೇಕು ಅಂತ ಒಂದಷ್ಟು ತಯಾರಿ ಮಾಡ್ಕೊಂಡಿರ್ತಾರೆ ಎಕ್ಸಾಮ್ಗೋಸ್ಕರ. ಆದರೆ ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆ ಏನಿದೆ ಈ ರೀತಿ ವಿಳಂಬ ಮಾಡ್ತಾ ಇರೋದ್ರಿಂದಾಗಿ ಪ್ರತಿಭಟನೆ ಮಾಡಿದ್ದಾರೆ. ಆ ಮೂಲಕ ತಮ್ಮ ಆಕ್ರೋಶ ಹೊರಹಾಕಿದ್ದಾರೆ. ಶಾಂತಿಯುತವಾಗಿ ಮಾಡ್ತೀವಿ ಸರ್. ಬಿಡಿ ಒಂದು ನಿಮಿಷ ಒಳಗಡೆ ಸರ್, ನಾನು ಶಾಂತಿಯುತವಾಗಿ ಮಾಡ್ತೀವಿ. ನೀವೇ ಮಾಡ್ತಾ ಇರೋದು ಇಲ್ಲ ಸರ್. ನಾನು ಹೇಳ್ತೀನಿ ಕೇಳಿ ಸರ್. ಸರ್ ಕೈ ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಕೈ ಇದೆ ಸರ್. ಇಲ್ಲ ಸರ್, ಹೇಳ್ತೀನಿ ಕೇಳಿ. ಕರಪ್ಷನ್ ಆಗ್ತಾ ಇದೆ ಸರ್. ನಿಮ್ಗೆ ಗೊತ್ತಿಲ್ಲ ಸರ್ ನೀವು. ಸರ್ ಒಂದು ನಿಮಿಷ ಹೇಳ್ತೀನಿ ಕೇಳಿ ಸರ್. ಕೈ ಒಂದು ನಿಮಿಷ ಬಿಡಿ ಸರ್. ಸರ್ ಹಿಂಗ್ ಮಾಡ್ತಾ ಇರೋದಲ್ಲ, ಅರ್ಥ ಮಾಡ್ಕೊಳ್ಳಿ ಸರ್. ಹತ್ತು ಒಳಗಡೆ ಅರ್ಥ ಮಾಡ್ಕೊಳ್ಳಿ. ಏನು ಒಂದ್ ನಿಮಿಷ ಸರ್. ಪ್ರೊಟೆಸ್ಟ್ ಯಾರು ಮಾಡ್ತಾ ಇಲ್ಲ ಸರ್. ಒಂದ್ ನಿಮಿಷ ಪ್ರೊಟೆಸ್ಟ್ ಯಾರು ಮಾಡ್ತಾ ಇಲ್ಲ ಸರ್. ಸರ್ ಪ್ರೊಟೆಸ್ಟ್ ಮಾಡ್ತಾ ಇಲ್ಲ ಕೇಳಿ. ಪ್ರೊಟೆಸ್ಟ್ ಹೆಂಗ್ ಮಾಡ್ತೀವಿ ಸರ್ ನಾವು. ಸರ್ ನಾನು ಶಾಂತಿಯುತವಾಗಿ ಮಾಡ್ತೀನಿ. ನೀವೇ ಮಾಡ್ತಾ ಇರೋದು ಇಲ್ಲ ಸರ್. ನಾನು ಹೇಳ್ತೀನಿ ಕೇಳಿ ಸರ್. ಸರ್ ಕೈ ಬಿಟ್ಟು ಅರ್ಥ ಮಾಡ್ಕೊಳ್ಳಿ. ಕೈ ಇದೆ ಸರ್. ಇಲ್ಲ ಸರ್, ಹೇಳ್ತೀನಿ ಕೇಳಿ. ಕರಪ್ಷನ್ ಆಗ್ತಾ ಇದೆ. ಅವರಿಗೆ ಅಷ್ಟು ಜನಕ್ಕೂ ಅನ್ಯಾಯ ಆಗ್ತಿದೆ. ಪ್ರತಿ ರೆಕ್ರೂಟ್ಮೆಂಟು ಕರಪ್ಷನ್ನು ಫಸ್ಟು. ಅದರಲ್ಲಿ ಒಂದೊಂದು ರೆಕ್ರೂಟ್ಮೆಂಟ್ ಪ್ರೋಸೆಸ್ಸು 1 ಇಯರ್ ಒಳಗಡೆ ಕಂಪ್ಲೀಟ್ ಆದರೆ 1000 ಜನಕ್ಕೆ ಅನುಕೂಲ ಆಗುತ್ತೆ. ಒಂದೊಂದು ರೆಕ್ರೂಟ್ಮೆಂಟ್ನ 5 ವರ್ಷ ತೊಗೊತಾ ಇದ್ದಾರೆ ಇವರು. ಸುಮಾರು 1,500 ಜನ ರಿಸಲ್ಟ್ಸ್ ಬಿಡಬೇಕು. 15 ನೋಟಿಫಿಕೇಶನ್ದು ಎಕ್ಸಾಮ್ಸ್ ಆಗಿ 2 ವರ್ಷ, 1 ವರ್ಷ ಆಗಿದೆ, 3 ವರ್ಷ ಆಗಿದೆ. ಆ ನೋಟಿಫಿಕೇಶನ್ ರಿಸಲ್ಟ್ಸ್ ಬಿಡ್ತಾ ಇಲ್ಲ. ಮೇಜರ್ ಇಶ್ಯೂಸ್ ಏನಪ್ಪ ಅಂತಂದರೆ ಇವರಿಗೆ DV ಆದಮೇಲೆ ಪ್ರಾವಿಷನಲ್ ಲಿಸ್ಟ್ ಮಾಡೋದಕ್ಕೆ 4 ತಿಂಗಳು, 5 ತಿಂಗಳು, 6 ತಿಂಗಳು ತೊಗೊತಾ ಇದ್ದಾರೆ. ಇವರಿಗೆ ಲಿಟ್ರಲಿ ಡೈಲಿ ಸ್ಟೂಡೆಂಟ್ಸು ಒಂದೊಂದು ಡಿಪಾರ್ಟ್ಮೆಂಟ್ ವೈಸು ಅಂದರೆ ಒಂದೊಂದು ಪೋಸ್ಟಿಗೆ ಸಪ್ರೇಟ್ ಇರೋದನ್ನು ಎಲ್ಲರೂ ಬಂದ್ಬಿಟ್ಟು ಇವ್ರಿಗೆ ಬೆಗ್ ಮಾಡಬೇಕು, ಇದು ಮಾಡಿ ಅದು ಮಾಡಿ ಅಂತ ಹೇಳಿ. ನಾವು ಕೇಳೋದಿಷ್ಟೇ, ದಯವಿಟ್ಟು ನಿಮ್ಮ ಮಾಧ್ಯಮ ಮುಖಾಂತರ ಪ್ರತಿಯೊಬ್ಬರಿಗೂ ನ್ಯಾಯ ಸಿಗಬೇಕು. ಏನಂದರೆ ಡೈಲಿ ಬಂದು ಕೇಳೋಕ್ಕಾಗಲ್ಲ. ಇದನ್ನು ನಾವು ಖಂಡಿತವಾಗಿ ನಾವು ಖಂಡಿಸ್ತೀವಿ. ಈ ಒಂದು ನಾವು ಗವರ್ನರ್ಗೂ ಭೇಟಿ ಮಾಡಿದ್ದೀವಿ, CM ಸರ್ಗೂ ಭೇಟಿ ಮಾಡಿದ್ದೀವಿ, ಲೆಟ್ರ್ ಕೊಟ್ಟಿದ್ದೀವಿ. ಏನು KPSC ಚೇರ್ಮನ್ ಇದನ್ನು ಅವ್ರನ್ನ ರಿಮೂವ್ ಮಾಡಬೇಕು, ಈ ಕೂಡಲೇ ಮಾಡಬೇಕು.
ಒಂದು ವಾರದಲ್ಲಿ ನಾನು 50,000 ಲೆಟರ್ನ ಕಲೆಕ್ಟ್ ಮಾಡ್ತಿದ್ದೀನಿ. ಮೋರ್ ದೆನ್ 10,000 ಲೆಟರ್ನ ಕಲೆಕ್ಟ್ ಮಾಡಿದ್ದೀನಿ ಆಲ್ರೆಡಿ. ಅದನ್ನು ನಾನು ಡೆಲ್ಲಿಗೆ ಹೋಗಿ ಪ್ರೆಸಿಡೆಂಟಿಗೆ ರೀಚ್ ಮಾಡಿಸಿ ಆ ಒಂದು KPSC ಚೇರ್ಮನ್ ಇದನ್ನ ಅವ್ರನ್ನ ರಿಮೂವ್ ಮಾಡೋ ತನಕ ನಾನು ಬಿಡಲ್ಲ. ಯಾಕೆ ಕರ್ನಾಟಕದಾದ್ಯಂತ ಏನು ಕಾಂಪಿಟೇಟಿವ್ ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ ಅಷ್ಟು ಜನಕ್ಕೂ ಅನ್ಯಾಯ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಕಾರ್ತಿಕ್, ನಿಜಕ್ಕೂ ಕೂಡ ಉದ್ಯೋಗಾಕಾಂಕ್ಷಿಗಳಿಗೆ ಒಂದು ರೀತಿಯಾಗಿ ಹೊಡ್ತಾನೆ ಇದು. ನೋಟಿಫಿಕೇಶನ್ ಬಿಟ್ಟಿರ್ತಾರೆ, ಪರೀಕ್ಷೆ ನಡೆದಿರುತ್ತೆ, ಆದರೆ ಅದ್ರ ರಿಸಲ್ಟನ್ನು ತಡೆ ಹಿಡಿದಿರ್ತಾರೆ ಅಥವಾ ವಿಳಂಬ ಮಾಡ್ತಾರೆ, ತುಂಬ ಸಮಸ್ಯೆ ಆಗುತ್ತೆ. ಸದ್ಯಕ್ಕೆ ಈಗ ಕಾಂತ್ ಕುಮಾರ್ ಅವರು ಹೇಳ್ತಿರೋ ಪ್ರಕಾರ ಒಂದಷ್ಟು ಸೈನ್ಗಳನ್ನು ಲೆಟರ್ಗಳನ್ನ ಸಂಗ್ರಹಿಸಿದ್ದೇನೆ ಅಂತ, ಏನೆಲ್ಲ ಡೀಟೇಲ್ಸ್ ಇದೆ ಅಂತ? ಖಂಡಿತ ಸೌಖ್ಯ. ಏನು KPSCಯ ವಿಳಂಬ ನೀತಿಯ ವಿರುದ್ಧ ಇತ್ತೀಚೆಗೆ ಉದ್ಯೋಗಾಕಾಂಕ್ಷಿಗಳು ಪ್ರತಿಭಟನೆ ಮಾಡುವಂತದ್ದು ಸರ್ವೇ ಸಾಮಾನ್ಯ ಆಗ್ತಾನೆ ಇದೆ. ಕಳೆದ ಒಂದು ವಾರದ ಹಿಂದೆಯೂ ಕೂಡ ಪ್ರತಿಭಟನೆ ಮಾಡಿದ್ರು. ಇವತ್ತು ಕೂಡ ಕಾಂತಕುಮಾರ್ ಅವರ ಒಂದು ಪ್ರತಿಭಟನೆ ಮುಂದುವರೆದಿರುವಂತದ್ದು. ಅಂದ್ರೆ ವಿಭಿನ್ನವಾಗಿ ಪ್ರತಿಭಟನೆ ಮಾಡಿರುವಂತದ್ದು. ಮಡಿಕೆಯನ್ನ ಮತ್ತು ಮೊಟ್ಟೆಯನ್ನ ಲೋಕಸೇವಾ ಆಯೋಗದ ಮುಂಭಾಗದಲ್ಲಿ ಒಡೆಯುವ ಮೂಲಕ ಆಕ್ರೋಶವನ್ನು ಹೊರಹಾಕಿರುವಂತದ್ದು. ಅಂದ್ರೆ ಒಂದೇ ಒಂದು ನೋಟಿಫಿಕೇಶನ್ ಇವರು ಹೊರಡಿಸಿದ ಹಂತದಲ್ಲಿ ಆ ಒಂದು ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ಪರೀಕ್ಷೆಯನ್ನು ನಡೆಸಿ ನೇಮಕಾತಿ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸೋದಕ್ಕೆ 3-4 ವರ್ಷಗಳನ್ನ ತೆಗೆದುಕೊಳ್ತಾರೆ. ಹೀಗಾಗಿ ಉದ್ಯೋಗಾಕಾಂಕ್ಷಿಗಳಿಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದೆ. ಇವರ ವಿಳಂಬ ನೀತಿಗೆ ಭ್ರಷ್ಟಾಚಾರ ಮೂಲ ಕಾರಣ. ಯಾಕಂತಂದ್ರೆ ಆ ಒಂದು ಡಿಲೇ ಮಾಡಿದಂತ ಸಂದರ್ಭದಲ್ಲಿ ಸಾಕಷ್ಟು ಭ್ರಷ್ಟಾಚಾರಗಳು ನಡೆಯುವಂತ ಸಾಧ್ಯತೆಗಳು ಕೂಡ ಇರ್ತವೆ. ಅದಷ್ಟೇ ಅಲ್ಲದೆ ಅಂದ್ರೆ ಲೋಕಸೇವಾ ಆಯೋಗದ ಅಧ್ಯಕ್ಷರು ಮತ್ತು ಸದಸ್ಯರುಗಳಿಂದ ಸಾಕಷ್ಟು ಭ್ರಷ್ಟಾಚಾರಗಳು ಕೂಡ ಒಳಭಾಗದಲ್ಲಿ ನಡೀತಾ ಇದ್ದಾವೆ. ಹಾಗಾಗಿ ಅವರೆಲ್ಲರನ್ನೂ ಕೂಡ ಅವರ ಮೇಲೆ ಇಲ್ಲಿ ಕ್ರಮಗಳಾಗಬೇಕು. ಜೊತೆಗೆ ಈ ಒಂದು ವಿಳಂಬ ನೀತಿಯನ್ನ ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಇವರು ಮುಂದುವರಿಸದೆ ಆದಲ್ಲಿ ದೊಡ್ಡ ಪ್ರಮಾಣದ ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ಒಂದು ಎಚ್ಚರಿಕೆಯನ್ನು ಕೂಡ ಕೊಟ್ಟಿರುವಂತದ್ದು. ಜೊತೆಗೆ ಪ್ರತಿ ಬಾರಿಯೂ ಕೂಡ ಈ ರೀತಿಯಾಗಿ ಇವರು ವಿಳಂಬವನ್ನ ಮಾಡ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಅಂದ್ರೆ ಉದ್ಯೋಗಾಕಾಂಕ್ಷಿಗಳಿಗೆ ಸಾಕಷ್ಟು ತೊಂದರೆಗಳಾಗ್ತಾ ಇದಾವೆ. ಹಾಗಾಗಿ ಇದನ್ನ ಸರ್ಕಾರ ಮಧ್ಯಸ್ಥಿಕೆಯನ್ನು ವಹಿಸಿ ಇದಕ್ಕೆ ಸಂಬಂಧಪಟ್ಟಂತೆ ಅಂದ್ರೆ ಅಲ್ಲಿರುವಂತಹ ಭ್ರಷ್ಟಾಚಾರಗಳನ್ನ ನಿರ್ಮೂಲನೆ ಮಾಡಬೇಕು ಅಂದ್ರೆ ಅಧ್ಯಕ್ಷರು ಮತ್ತು ಸದಸ್ಯರ ಮೇಲೆ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಒಂದು ಆಗ್ರಹವನ್ನು ಮಾಡಿರುವಂತದ್ದು. ಜೊತೆಗೆ ಪ್ರತಿಭಟನೆಗೆ ಕಾಂತಕುಮಾರ್ ಅವರು ಯಾವುದೇ ರೀತಿಯ ಪರ್ಮಿಷನ್ ತೆಗೆದುಕೊಳ್ಳದೆ ಪ್ರತಿಭಟನೆ ಮಾಡ್ತಿದ್ದಂತ ಹಿನ್ನೆಲೆಯಲ್ಲಿ ವಿಧಾನಸೌಧದ ಪೊಲೀಸರು ಕೂಡ ಬಂದು ಅವರನ್ನ ಎಳೆದು ಹೊತ್ತೊಯ್ದಿರುವಂತದ್ದು. ಸೌಖ್ಯ. ಕಾರ್ತಿಕ್, ಈಗ ನಡೀತಾ ಇರುವಂತಹ ಈ ಪ್ರೊಟೆಸ್ಟ್ ನಲ್ಲಿ ಅನೇಕ ಉದ್ಯೋಗಾಕಾಂಕ್ಷಿಗಳು ಕೂಡ ಒಂದಷ್ಟು ಪ್ರತಿಭಟನೆಗೆ ಸಹಕಾರ ನೀಡಬಹುದಿತ್ತು, ಆದ್ರೆ ಯಾಕೆ ನೀಡಿಲ್ಲ ಅಂತ ಇವರೊಬ್ಬರೇ ಬಂದು ಪ್ರತಿಭಟನೆ ಮಾಡ್ತಿದಾರಲ್ಲ ಅಂತ? ಸೌಖ್ಯ, ಅಂದ್ರೆ ಕಳೆದ 3-4 ದಿನಗಳ ಹಿಂದೆಯೂ ಕೂಡ ಅಂದ್ರೆ ಒಂದು ವಾರದ ಅವಧಿಯಲ್ಲಿ 3-4 ಪ್ರತಿಭಟನೆಯನ್ನು ಕೂಡ ಮಾಡಿರುವಂತದ್ದು. ಜೊತೆಗೆ ಪ್ರತಿಭಟನೆ ಮಾಡೋದಕ್ಕೆ ಅಲ್ಲಿ ಅವಕಾಶವೇ ಇಲ್ಲ. ಯಾಕಂತಂದ್ರೆ ಹೈಕೋರ್ಟ್ ನ ಗೈಡ್ಲೈನ್ಸೇ ಇದೆ, ಪ್ರತಿಭಟನೆ ಮಾಡುವಂತದ್ದಿದ್ರೆ ಫ್ರೀಡಂ ಪಾರ್ಕ್ ನಲ್ಲಿ ಮಾಡ್ಬೇಕು ಅನ್ನುವಂತ ಒಂದು ಸೂಚನೆ ಇದೆ. ಹಾಗಾಗಿ ಕೆಲವೊಂದಿಷ್ಟು ಉದ್ಯೋಗಾಕಾಂಕ್ಷಿಗಳು ಅಂದ್ರೆ ಕೇಸ್ ನಮ್ಮ ಮೇಲೆ ಬೀಳ್ಬಹುದು ಅನ್ನುವಂತ ನಿಟ್ಟಿನಲ್ಲಿ, ಜೊತೆಗೆ ಮುಂದಿನ ದಿನಗಳಲ್ಲಿ ಉದ್ಯೋಗಕ್ಕೆ ಸೇರೋದಕ್ಕೆ, ಸರ್ಕಾರಿ ಉದ್ಯೋಗಕ್ಕೆ ಸೇರೋದಕ್ಕೆ ನಮಗೆ ಸಮಸ್ಯೆಗಳು ಉಂಟಾಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಹಿಂದೇಟನ್ನು ಹಾಕ್ತಾರೆ. ಆದ್ರೂ ಕೂಡ ಈಗ ಕಾಂತಕುಮಾರ್ ಅವರ ನೇತೃತ್ವದಲ್ಲಿ ಕಳೆದ ಅಂದ್ರೆ ಈ ಒಂದು ತಿಂಗಳಲ್ಲಿ ಹೋಲಿಸಿದ್ರೆ 3-4 ಪ್ರತಿಭಟನೆ ಆಗಿರುವಂತದ್ದು. ಇವತ್ತು ಕೂಡ ಅವರು ಏಕಾಂಗಿಯಾಗಿ ಬಂದು ಪ್ರತಿಭಟನೆ ಮಾಡ್ತಾ ಇದ್ರು. ಮೊಟ್ಟೆಯನ್ನ ಹೊಡೆಯುವಂತಿರ್ಬೋದು, ಮತ್ತೆ ಮಡಿಕೆಯನ್ನ ಹೊಡೆದು ಚೂರು ಮಾಡುವ ಮೂಲಕ ಅಂದ್ರೆ ಆಕ್ರೋಶವನ್ನು ಹೊರ ಹಾಕಿರುವಂತದ್ದು. ಸೌಖ್ಯ. ಓಕೆ, ಥ್ಯಾಂಕ್ ಯು ಕಾರ್ತಿಕ್ ನಿಮ್ಮೆಲ್ಲ ಡೀಟೇಲ್ಸ್. ಇಲ್ಲ ಸರ್, ನಾನು ಹೇಳ್ತೀನಿ ಕೇಳಿ ಸರ್. ಸರ್ ಸರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಕೈ ಇದೆ ಸರ್. ಇಲ್ಲ ಸರ್, ಹೇಳ್ತೀನಿ ಕೇಳಿ. ಕರಪ್ಷನ್ ಆಗ್ತಾ ಇದೆ ಸರ್. ನಿಮ್ಗೆ ಗೊತ್ತಿಲ್ಲ ಸರ್, ನೀವು ಕಾಂಪಿಟೇಟಿವ್ ಸ್ಟೂಡೆಂಟ್ಸ್ ಇದ್ದಾರೆ ಅವರಿಗೆ ಅಷ್ಟು ಜನಕ್ಕೂ ಅನ್ಯಾಯ ಆಗ್ತಿದೆ. ಪ್ರತಿ ರೆಕ್ರೂಟ್ಮೆಂಟಿಗೂ ಕರಪ್ಷನ್ನು ಫಸ್ಟು. ಅದರಲ್ಲಿ ಒಂದೊಂದು ರೆಕ್ರೂಟ್ಮೆಂಟ್ ಪ್ರೋಸೆಸ್ಸು 1 ಇಯರ್ ಒಳಗಡೆ ಕಂಪ್ಲೀಟ್ ಆದರೆ ಸಾವಿರಾರು ಜನಕ್ಕೆ ಅನುಕೂಲ ಆಗುತ್ತೆ. ಒಂದೊಂದು ರೆಕ್ರೂಟ್ಮೆಂಟ್ನ 5 ವರ್ಷ ತೊಗೊತಾ ಇದ್ದಾರೆ ಇವರು.